ನಿಜವಾಗ್ಲೂ ಇವರೆಲ್ಲ ಡಿ ಬಾಸ್ ಫ್ಯಾನ್ಸಾ? ನೆಕ್ಸ್ಟ್ ಟೈಮು ಇದೇ ಪ್ರಸನ್ನ ಥಿಯೇಟ್ರಿಗೆ ಹೋಗಿ ಈ ಥರ ಒಂದು ಈವೆಂಟ್ ಇದೆ, ನಿಮ್ಮ ಪ್ಲೇಸನ್ನು ಕೊಡಿ ಅಂದ್ರೆ ಅವ್ರು ಕೊಡ್ತಾರಾ? ನಾನು ಡಿ ಬಾಸ್ ಅಭಿಮಾನಿ, ಆದರೆ ಯಾವುದೋ 4 ಜನ ಮಾಡಿರುವಂತಹ ಇಂಥ ಕೆಲಸಕ್ಕೆ ಇದೀಗ ಎಲ್ರಿಗೂ ಒಂದು ಕೆಟ್ಟ ಹೆಸರು, ಇಡೀ ಆ ಒಂದು ಕಮ್ಯುನಿಟಿಗೆ ಒಂದು ಕೆಟ್ಟ ಹೆಸರು. ನೀವು ಯಾವುದೇ ಮೀಡಿಯಾ ತಗೊಳ್ಳಿ, 4 ಜನ ಅಂತ ಹೇಳಲ್ಲ, ದರ್ಶನ್ ಅಭಿಮಾನಿಗಳು ಇಂಥ ಒಂದು ಕೆಲಸ ಮಾಡಿದ್ದಾರೆ, ಇಂತಹ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಆ್ಯಸ್ ಅ ಹೋಲ್ ಅದನ್ನು ತೆಗೆದುಕೊಂಡು ಒಂದು ಕಪ್ಪು ಮಸಿ ಬಳಿಯುವಂತಹ ಕೆಲಸ ಆಗ್ತಿದೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರ ಎಲ್ಲರೂ? ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿನ್ನೆಯಷ್ಟೇ ದರ್ಶನ್ ಆಪ್ತರಾಗಿರುವಂತಹ, ದರ್ಶನ್ ತಮ್ಮ ಅಂತಲೇ ಕರೆಸ್ಕೊಳ್ಳುವಂತಹ ನಟ ಧನ್ವೀರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ವಾಮನ ಮೂವಿಯ ಒಂದು ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಇತ್ತು. ಮಾಗಡಿ ರೋಡಿನ ಪ್ರಸನ್ನ ಥಿಯೇಟರ್, ದರ್ಶನ್ ಅವರ ಮೋಸ್ಟ್ ಫೇಮಸ್, ದರ್ಶನ್ ಅವರ ಮೋಸ್ಟ್ ಅಚ್ಚುಮೆಚ್ಚಿನ ಒಂದು ಥಿಯೇಟರ್ ಆಗಿರುವಂಥ ಪ್ರಸನ್ನ ಥಿಯೇಟ್ರಲ್ಲಿ ದರ್ಶನ್ ಬಂದು ಈ ಒಂದು ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಒಂದು ಸುದ್ದಿ ಇತ್ತು, ಅವರು ಲಾಂಚ್ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಇತ್ತು. ಸೊ ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ನಟ ದರ್ಶನ್ ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸೇರಿಕೊಂಡಿದ್ರು. ಅದೇ ರೀತಿ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇತ್ತು, ಏನಂದರೆ ದರ್ಶನ್ ಅವರು ಬರ್ತಾ ಇಲ್ಲ, ಅದೇ ಧನ್ವೀರ್ ಅವರು ಅವರ ಒಂದು ಮನೆಯಲ್ಲಿ ಕುಳಿತುಕೊಂಡು ರಿಲೀಸ್ ಮಾಡಿಸಿರುವಂತಹ ಅವರ ಒಂದು ರಿಯಾಕ್ಷನ್ ಏನಿತ್ತು ಆ ಒಂದು ಟ್ರೈಲರ್ ಬಗ್ಗೆ, ಸೊ ಆ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿ ಅದನ್ನು ಪ್ಲೇ ಮಾಡಲಾಗಿತ್ತು. ಸೊ ಅದೇ ರೀತಿ ಯಾವೆಲ್ಲ ನಟರು ಬಂದಿದ್ರು ಆ ಒಂದು ಪ್ರೋಗ್ರಾಮ್ನಲ್ಲಿ, ಎಲ್ಲರೂ ಕೂಡ ದರ್ಶನ್ ಅವರನ್ನು ಹಾಡಿ ಹೊಗಳಿದ್ರು. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ದರ್ಶನ್ ಅವರ ಜೊತೆಗಿನ ಒಂದು ಒಡನಾಟದ ಬಗ್ಗೆ ಅವರ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ಗಳನ್ನು, ಎಲ್ಲ ಒಂದು ಅನುಭವಗಳನ್ನು ಮೆಲುಕು ಹಾಕಿದ್ರು, ಶೇರ್ ಮಾಡಿಕೊಂಡ್ರು ಆಡಿಯನ್ಸ್ ಜೊತೆ. ಸೊ ಅದೇ ರೀತಿ ನಟ ಧನ್ವೀರ್ ಕೂಡ ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಸಪೋರ್ಟ್ ಸಿಕ್ಕಿತ್ತು ಆ ಒಂದು ಟೈಮಲ್ಲಿ, ಅದೇ ರೀತಿ ಎಲ್ಲ ಒಂದು ಮೂವಿಗಳಿಗೆ ಹೇಗೆ ನಟ ದರ್ಶನ್ ಆಗಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಎಲ್ಲವನ್ನು ಕೂಡ ಮೆಲುಕು ಹಾಕಿದ್ರು, ಎಲ್ಲವನ್ನು ಕೂಡ ಶೇರ್ ಮಾಡಿಕೊಂಡ್ರು. ಸೊ ಇಷ್ಟೆಲ್ಲ ಆಯಿತು, ಈವೆಂಟ್ ಗ್ರ್ಯಾಂಡ್ ಸಕ್ಸಸ್ ಆಯಿತು. ಬಂದಿದ್ದಂಥ ಅಭಿಮಾನಿಗಳು ಯಥೇಚ್ಛವಾಗಿ ಮೋರ್ ದೆನ್ ಎಕ್ಸ್ಪೆಕ್ಟೆಡ್ಗಿಂತ ಒಂದು ರೀತಿಯಾದ ನೆಕ್ಸ್ಟ್ ಲೆವೆಲ್ ಒಂದು ರೆಸ್ಪಾನ್ಸನ್ನು ಕೂಡ ಕೊಟ್ಟರು. ಎಲ್ಲರಿಗೂ ಖುಷಿ ಆಯಿತು. ನಂತರ ಈವೆಂಟ್ ಆಗಿ ಹೊರಗೆ ಬಂದು ನೋಡಿದ್ರೆ ಥಿಯೇಟ್ರ್ ಸಿಬ್ಬಂದಿಗೆ, ಥಿಯೇಟ್ರ್ ಮಾಲೀಕರಿಗೆ ದೊಡ್ಡ ಆಘಾತ ಕಾದಿತ್ತು ಅಂತಲೇ ಹೇಳ್ಬೋದು. ಮೋರ್ ದೆನ್ ಫಸ್ಟು ಸೆಕೆಂಡ್ ಕ್ಲಾಸಲ್ಲಿ ಇರುವಂತಹ ಒಂದು ಸೀಟ್ಗಳಲ್ಲಿ ಮೋರ್ ದೆನ್ 3 rows ಏನಿದೆ, ಮೋರ್ ದೆನ್ 60 to 80 ಸೀಟ್ಸು ಕಂಪ್ಲೀಟಾಗಿ ಜಖಮ್ ಆಗಿದೆ, ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿ ಹಾಳಾಗಿದೆ. ಸೊ ಡಿ ಬಾಸ್ ಅಭಿಮಾನಿಗಳು ಅಂತ ಏನು ಬಂದಿದ್ದಾರಲ್ಲ ಜನಗಳು, ಸೊ ಇವರು ಮಾಡಿರುವಂತಹ ಕೆಲಸ ನೋಡಿ, ಎಂಥ ದಡ್ಡ ಕೂಡ ಇಂಥ ಒಂದು ಕೆಲಸವನ್ನು ಮಾಡೋದಿಲ್ಲ. ಸ್ವಾಮಿ ನಾವು ಬಂದ್ವಿ, ಏನೋ ಒಂದು ಪ್ರೋಗ್ರಾಮ್ ಆಯಿತು, ಕೇಳಿದ್ವಿ, ನೋಡಿದ್ವಿ, ಖುಷಿ ಆಯಿತು, ಬಂದ್ವಿ, ಹಂಗಿರಬೇಕು. ಸ್ವಾಮಿ ಯಾರೋ 4 ಜನ ಮಾಡಿರುವಂತಹ ಒಂದು ಕೆಲಸಕ್ಕೆ ಇವಾಗ ಎಷ್ಟು ಜನ ಬಂದಿದ್ರು ಅಲ್ಲಿ. ಸೊ ಅವ್ರ ಮೇಲೆಲ್ಲ ಆ್ಯಸ್ ಅ ಹೋಲ್, ಆ್ಯಸ್ ಅ ಕಮ್ಯುನಿಟಿ ಈಗ ಡಿ ಬಾಸ್ ಅಭಿಮಾನಿಗಳು ಇಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಮೀಡಿಯಾಗಳಿಗೆ ಆಹಾರ ಸಿಕ್ತಂಗಾಯಿತು. ಸೊ ಅದೇ ರೀತಿ ಯಾರು ಹೇಟರ್ಸ್ ಇರ್ತಾರಲ್ಲ, ಯಾರು ಇದಕ್ಕೋಸ್ಕರ ಕಾಯ್ತಾ ಇರ್ತಾರಲ್ಲ, ಸೊ ಅಂಥವ್ರಿಗೊಂದು ಆಪರ್ಚುನಿಟಿ ಸಿಕ್ತಂಗಾಯಿತು. ತಿರ್ಗಾ ಡಿ ಬಾಸ್ ಹೆಸರಿಟ್ಕೊಂಡು, ತಿರ್ಗಾ ಅವರ ಒಂದು ಅಭಿಮಾನಿಗಳ ಹೆಸರಿಟ್ಕೊಂಡು ಮಾತಾಡಲಿಕ್ಕೆ ಕಾಲಿಳಿಯೋದಕ್ಕೆ. ಸೊ ಇದು ಬೇಕಿತ್ತಾ ನೋಡಿ. ಇಂತಹ ಚಿಕ್ಕ ವಿಷಯಗಳು ಹೇಳೋದಕ್ಕೆ ನನಗೆ ನಿಜಕ್ಕೂ ಇಷ್ಟ ಇಲ್ಲ. ಇದು ಬೇಸಿಕ್ ಕಾಮನ್ ಸೆನ್ಸ್. ನಾವು ಎಲ್ಲೇ ಹೋದರೂ ಏನೇ ಮಾಡಿದ್ರೂ ಮಿನಿಮಮ್ ಬೇಸಿಕ್ ಡೆಕೋರಮ್ ಅಂತ ಇರುತ್ತೆ, ಅದನ್ನು ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ ಅಟ್ ಎನಿ ಕಾಸ್ಟ್. ಯಾರೇ ಆದರೂ ಕೂಡ ಇದನ್ನ ಮೇಂಟೈನ್ ಮಾಡಲೇಬೇಕು. ಸೊ ಇಲ್ಲಾಂದರೆ ನೋಡಿ ಇವಾಗ ಆಗ್ತಿರುವಂಥದ್ದು ಅದೇ. ಸೊ ಆಹಾರ ಹಾಕ್ತೀವಿ ಬೇರೆಯವ್ರ ಬಾಯಿಗೆ ಅಷ್ಟೇ. ಸದ್ಯ ಅದನ್ನು ನೋಡ್ತಾ ಇದ್ದರೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಚೇಸ್ ಅಂದರೆ ನನಗೆ ಬೇಜಾರಾಗೋಯ್ತು. ಇವಾಗ ಥಿಯೇಟ್ರ್ ಇವಾಗ ಮಾಲೀಕರಿಗೆ ಯಾರು ಸಮಾಧಾನ ಹೇಳ್ತಾರೆ, ಯಾರು ಅದನ್ನು ಆ ಒಂದು ಲಾಸ್ನ ಭರಿಸ್ತಾರೆ? ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸದ್ಯ ಕನ್ನಡ ಚಿತ್ರಗಳು ಯಾವುದು ಕೂಡ ಥಿಯೇಟ್ರಲ್ಲಿ ಓಡ್ತಾ ಇಲ್ಲ. ಎಲ್ಲ ಥಿಯೇಟ್ರ್ಗಳು ಏನಿದೆ ಆಲ್ಮೋಸ್ಟ್ ಖಾಲಿ ನಡೀತಾ ಇದೆ, ಆಲ್ರೆಡಿ ಲಾಸಲ್ಲಿದ್ದಾರೆ. ಅದ್ರ ಜೊತೆಗೆ ಇದು ಗಾಯದ ಮೇಲೆ ಬರೆ ಹೇಳ್ದಂತೆ ಒಂದು ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ತುಂಬಾ ನೋಡಿ, ಎಲ್ಲ ಒಂದು ಕುಖ್ಯಾತಿಗೆ, ಎಲ್ಲ ಒಂದು ಈ ರೀತಿಯಾದಂಥ ಇನ್ಸಿಡೆಂಟ್ಗಳಿಗೆ ಅನ್ಫಾರ್ಚುನೇಟ್ಲಿ ಡಿ ಬಾಸ್ ಅಭಿಮಾನಿಗಳೇ ಒಂದು ಟ್ಯಾಗ್ಲೈನ್ ಆಗ್ತಾ ಇರೋದು, ಅದಕ್ಕೆ ಹೊಣೆ ಆಗ್ತಾ ಇರೋದು ನಿಜಕ್ಕೂ ಇಷ್ಟ ಆಗ್ತಾ ಇಲ್ಲ. ನೋಡಿ ಸ್ವಾಮಿ, ನಾನು ಡಿ ಬಾಸ್ ಅಭಿಮಾನಿ, ನಾನು ಚಿಕ್ಕವನಿದ್ದಾಗಿಂದನೂ ಬಾಸ್ ಮೂವಿ ನೋಡ್ಕೊಂಡು ಬೆಳೆದಿರುವಂಥವನು. ನಾನು ಇವಾಗ ಆ ಒಂದು ಲಿಸ್ಟಲ್ಲಿ ಸೇರ್ಕೊಬೇಕಾಗತ್ತಲ್ಲ ಅನ್ನೋ ಒಂದು ಮನಸ್ಥಿತಿ ಅಥವಾ ಒಂದು ಬೇಜಾರು ನನಗೆ ವ್ಯಕ್ತವಾಗ್ತಿದೆ ಇವಾಗ. ನಾನು ನಿಮ್ಗೆಲ್ರಿಗೂ ಹೇಳೋದಿಷ್ಟೇ, ಅಭಿಮಾನ ಇರಲಿ ಖಂಡಿತ, ಬಟ್ ಈ ರೀತಿಯಾದಂತಹ ಒಂದು
ಕೆಲಸಕ್ಕೆ ಯಾರು ಕೂಡ ಮುಂದಾಗಬೇಡಿ ದಯವಿಟ್ಟು. ಅಟ್ಲೀಸ್ಟ್ ಇನ್ನು ಮುಂದೆಯಾದರೂ ಸೊ ಎಲ್ಲೇ ಹೋದರೂ ಯಾವುದೇ ಈವೆಂಟಿಗೆ ಹೋದರೂ ಆ ಒಂದು ಬೇಸಿಕ್ ಡೆಕೋರಮ್ ಏನಿದೆ, ನಿಮ್ಮ ಒಂದು ಜೋಶ್ ಇರ್ಬೋದು, ಆ ಒಂದು ಹೀಟ್ ಆಫ್ ದಿ ಮೂಮೆಂಟ್ ಇರ್ಬೋದು, ಅದಕ್ಕೋಸ್ಕರ ನೀವು ಚೇರ್ ಮೇಲೆಲ್ಲ ಹತ್ತಿ ಆ ಒಂದು ಸೀಟ್ಗಳನ್ನ ಒಡೆದಾಕಿ ಅದನ್ನು ಹಾಳು ಮಾಡಿ ಥಿಯೇಟ್ರಿಗೆ ಅಥವಾ ಮೂರನೇ ವ್ಯಕ್ತಿಗೆ ಅದರಿಂದ ಲಾಸ್ ಉಂಟು ಮಾಡೋದು ನಿಜಕ್ಕೂ ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.